ಸಂಜೆಯ ಟೀ ಜೊತೆಗೆ ಜಿಗುಜ್ಜೆ ಅಥವಾ ಬ್ರೆಡ್ ಫ್ರೂಟ್ ಉಪಯೋಗಿಸಿ ಒಂದು ಕುರುಕುಲು ತಿಂಡಿ ಮಾಡೋಣ. ಇದನ್ನ ಮಲ್ನಾಡ್ನಲ್ಲಿ ದೀವಿ ಹಲಸು ಅಂತಾನೂ ಕರೀತಾರೆ. ಹಾಗಾದ್ರೆ ಜಿಗುಜ್ಜೆ ಪೋಡಿ ಹೇಗ್ ಮಾಡೋದು ಅಂತ ನೋಡೋಣ. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ರಶ್ಮಿ. ಐತಾಳ್ ಸ್ಥಳ ಪಾಕಕ್ಕೆ ಸ್ವಾಗತ. ಇಲ್ಲಿ ನಾನು 1.5 ಕಪ್ ದೋಸೆ ಅಕ್ಕಿ, 1 ಚಮಚ ಕಡಲೆಬೇಳೆಯನ್ನ ತೊಳೆದು 4 ಗಂಟೆಗಳ ಕಾಲ ನೆನೆಸಿ ನೀರನ್ನು ಬಸಿದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಬಸಿದಿಟ್ಟುಕೊಂಡಿರುವ ಅಕ್ಕಿ, ಒಣಮೆಣಸು 8, ಕೊತ್ತಂಬರಿ ಬೀಜ 1.5 ಟೀ ಸ್ಪೂನ್, ಬೆಳ್ಳುಳ್ಳಿ ಎಸಳು 10. ಬೆಳ್ಳುಳ್ಳಿ ಹಾಕೋದರಿಂದ ಜೀರ್ಣಕ್ರಿಯೆಯನ್ನು ಸುಧಾರಿಸುತ್ತೆ, ಹಾಗೆಯೇ ಗ್ಯಾಸ್ಟ್ರಿಕ್ ಅನ್ನ ಹೋಗಲಾಡಿಸುತ್ತೆ. ಜೀರಿಗೆ 3/4 ಟೇಬಲ್ ಸ್ಪೂನ್, ಹುಣಸೆಹಣ್ಣು ಸಣ್ಣ ಗಾತ್ರದ್ದು, ಹಸಿ ತೆಂಗಿನಕಾಯಿ ತುರಿ 1/4 ಕಪ್ಗಿಂತ ಸ್ವಲ್ಪ ಜಾಸ್ತಿ, ನೀರು 1/4 ಕಪ್ ಹಾಕಿ ಸ್ವಲ್ಪ ತರಿತರಿಯಾಗಿ ಹಿಟ್ಟನ್ನ ರುಬ್ಬಿರುವ ಹಿಟ್ಟಿಗೆ ಉಪ್ಪು 1 ಚಮಚ, ಬೆಲ್ಲ 1/4 ಚಮಚ, ಅಗತ್ಯವಿರುವಷ್ಟು ನೀರನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಈ ಹಿಟ್ಟು ದೋಸೆ ಹಿಟ್ಟಿನ ಹದವಿರಲಿ. ಜಿಗುಜ್ಜೆಯನ್ನು ಮಧ್ಯ ಕತ್ತರಿಸಿ ಸಿಪ್ಪೆಯನ್ನು ಚಾಕುವಿನಿಂದ ತೆಗೆದುಕೊಳ್ಳಿ. ಇದು ಗಟ್ಟಿ ಇರೋದ್ರಿಂದ ಪೀಲರ್ನಿಂದ ತೆಗೆಯಲು ಸ್ವಲ್ಪ ಕಷ್ಟವಾಗುತ್ತೆ. ಮತ್ತೆ 2 ಭಾಗವಾಗಿ ಕತ್ತರಿಸಿ ಮಧ್ಯೆ ಇರುವ ಗೂಂಜನ್ನು ಕಟ್ ಮಾಡಿ ತೆಗಿಬೇಕು. ಇದನ್ನ ಉದ್ದವಾಗಿ ತೆಳುವಾಗಿ ಹೆಚ್ಚಿ ನಾವು ಉಪಯೋಗಿಸುವ ತನಕ ನೀರಿನಲ್ಲಿ ಇರಲಿ, ಯಾಕಂದ್ರೆ ಅದು ಕಪ್ಪಾಗಬಹುದು. ಕಟ್ ಮಾಡಿಕೊಂಡಿರುವ ಜಿಗುಜ್ಜೆ ಹೋಳುಗಳನ್ನು ನೀರಿನಿಂದ ಬಸಿದುಕೊಳ್ಳಿ. ನಂತರ ಕಾದಿರುವ ಎಣ್ಣೆಗೆ ರುಬ್ಬಿರುವ ಮಸಾಲೆ ಹಿಟ್ಟಿನಲ್ಲಿ ಜಿಗುಜ್ಜೆ ಹೋಳುಗಳನ್ನು ಒಂದೊಂದಾಗಿ ಅದ್ದಿ 2 ಕಡೆ ಹಿಟ್ಟನ್ನು ಕೋಟ್ ಮಾಡಿಕೊಳ್ಳಿ. ಒಂದೊಂದನ್ನೇ ಎಣ್ಣೆಗೆ ಬಿಡಿ. ಅದು ಸ್ವಲ್ಪ ಮೇಲೆ ಬಂದ ಮೇಲೆ ತಿರುವಿ ಹಾಕಿ. ಮಧ್ಯಮ ಉರಿ ಇರಲಿ. ಆಗಾಗ ತಿರುವುತ್ತಾ ಇರಬೇಕು. ಅದರ ಬಣ್ಣ ಸ್ವಲ್ಪ ಬದಲಾಗುತ್ತದೆ, ಹಾಗೆಯೇ ಗರಿಗರಿ ಆಗುತ್ತದೆ. ಸಂಜೆ ತಿಂಡಿಗೆ ಟೀ ಜೊತೆಗೆ ಜಿಗುಜ್ಜೆ ಪೋಡಿ ತಿನ್ನಲು ತುಂಬಾ ರುಚಿಯಾಗಿರುತ್ತದೆ. ಬಿಸಿ ಇರುವಾಗಲೇ ತಿಂದ್ರೆ ಇನ್ನೂ ರುಚಿ ಜಾಸ್ತಿ. ಖಂಡಿತ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.